ರಬಕವಿ, ಬನಹಟ್ಟಿ, ಮುಧೋಳ ಮತ್ತು ಜಮಖಂಡಿ ತಾಲೂಕುಗಳಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ನಿರಂತರ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇನ್ನು ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆಗೆ ಅಗತ್ಯವಾದ ನೀರು ಪೂರೈಕೆಯಾಗುತ್ತಿದೆ. ಶ್ವೇತಾ ಬೇಡಿಕರ್ ಅವರು ಮುಧೋಳದ ವೆಂಕಟೇಶ್ವರ ಕೆರೆಗೆ ಆಗಮಿಸಿ ನೀರಿನ ಮಟ್ಟವನ್ನ ಪರಿಶೀಲನೆ ಮಾಡಿದ್ರು. ಘಟಪ್ರಭಾ ಬಲದಂಡೆ ಕಾಲುವೆ ಮತ್ತು ಎಡದಂಡೆ ಕಾಲುವೆಗಳಿಗೆ ಘಟಪ್ರಭಾ ನದಿಯಿಂದ ಅಂದ್ರೆ ಹಿಡಕಲ್ ಡ್ಯಾಮ್ ನಿಂದ ನೀರನ್ನ ಕಾಲುವೆಗೆ ಹರಿಬಿಡುವಂತಹ ಆದೇಶವನ್ನ ಮಾನ್ಯ ಪ್ರಾದೇಶಿಕ ಆಯುಕ್ತರು 3-4ನೇ ತಾರೀಕಿನಿಂದ ಜಾರಿ ಮಾಡಿದ್ರು. ಪ್ರತಿದಿನ 2400 ಕ್ಯೂಸೆಕ್ ನೀರನ್ನ ಹರಿಬಿಡುವಂತದ್ದು. ಇದು ಮುಧೋಳ ತಾಲೂಕು, ರಬಕವಿ, ಬನ್ನಟ್ಟಿ ಮತ್ತು ಜಮಖಂಡಿಯ ತಾಲೂಕಿನ ಸುಮಾರು ಕೆರೆಗಳನ್ನ ತುಂಬಿಸುವಂತ ಕೆಲಸ ಆಗಿರ್ತದೆ. ಕುಡಿಯುವ ನೀರು ಅಂದ್ರೆ ತಮ್ಗೆಲ್ಲ ಗೊತ್ತಿರುವಂಗೆ ಮೇ ತಿಂಗಳಿನ ಬಿಸಿಲು ಜಾಸ್ತಿ ಆಗಿರ್ತದೆ. ಎಲ್ಲಾ ಕಡೆನೂ ಕುಡಿಯುವ ನೀರಿನ ಸಮಸ್ಯೆ ಆಗಿರೋದ್ರಿಂದ ಅದನ್ನ ನಿಯಂತ್ರಿಸೋದಕ್ಕೆ ಈ 2400 ಕ್ಯೂಸೆಕ್ನ ಪ್ರತಿದಿನದ ನೀರನ್ನ 9 ದಿನಗಳವರೆಗೂ ನಮಗೆ ಹರಿಬಿಟ್ಟಿರ್ತಾರೆ. ಈಗಾಗಲೇ ರಬಕವಿ, ಬನ್ನಟ್ಟಿನ ಸುಮಾರು ಒಂದು 4-5 ಕೆರೆಗಳು ನಮ್ದೇನು ಟಾರ್ಗೆಟ್ ಇತ್ತೋ ಆ ಟಾರ್ಗೆಟ್ ಪ್ರಕಾರ ನಾವು ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡಿದೀವಿ. ಇದರಿಂದ ಕೆನಾಲ್ ಮೂಲಕ ಕೆರೆ ತುಂಬಿಸುವ ಕಾರ್ಯ ನಡೀತಾ ಇದೆ ಎಂದು ತಿಳಿಸಿದ್ರು. ಮುಧೋಳ ನಗರ ವಾಸಿಗಳಿಗೆ ನಿರಂತರ ಕುಡಿಯುವ ನೀರು ಪೂರೈಕೆಗೆ ಕೆರೆಗಳ ನೀರು ಆಧಾರವಾಗಿದೆ. ಇದರಿಂದ ಕೆರೆಗಳ ಭರ್ತಿಗೆ ಕ್ರಮ ವಹಿಸ್ತೇವೆ ಅಂದ್ರು. ಅದಾದ ಮೇಲೆ ಜಮಖಂಡಿ ಮತ್ತು ಮುಧೋಳ ನಗರಕ್ಕೆ ಏನು ನೀರನ್ನ ಸಪ್ಲೈ ಮಾಡ್ತೀವಿ, ಈ ವೆಂಕಟೇಶ್ವರ ಕೆರೆ, ಈ ಕೆರೆಯನ್ನ ತುಂಬಿಸುವಂತಹ ಕೆಲಸವನ್ನ ನಮ್ಮ ತಹಶೀಲ್ದಾರರು, KNNL ಇಂಜಿನಿಯರ್ ಮಾರಡ್ಡಿ ಅವರು ಮತ್ತು ನಗರಸಭೆ ಆಯುಕ್ತರು ಕಾಸೆ ಅವರು ಬಹಳ ನಿಗಾ ವಹಿಸಿ ಮಾಡ್ತಿದ್ದಾರೆ. ಸುಮಾರು 3-4 ದಿನಗಳಿಂದ ನಾವು ವಾಚ್ ಅಂಡ್ ವಾರ್ಡ್ ಮಾಡಿ ಕೆನಾಲಿನಿಂದ ಸುಮಾರು ನಮಗೆ ಉಗುಳ್ಕೋಡ್ ಚೌಕಿ ಮತ್ತು ಚಿಮ್ಮಡ ಚೌಕಿಯಿಂದ 400 ಕ್ಯೂಸೆಕ್ ನೀರು ಬರ್ತಿದೆ. 400 ಕ್ಯೂಸೆಕ್ ನೀರಿನಲ್ಲೇ ಕೆರೆಯನ್ನ ತುಂಬಿಸುವಂತಹ ಸತತ ಪ್ರಯತ್ನವನ್ನ ನಮ್ಮ ಎಲ್ಲ ಟೀಮ್ ಮಾಡ್ತಿದ್ದಾರೆ. ಇನ್ನೊಂದು 3 ಫೀಟ್ ಆದ್ರೆ ಕೆರೆ ತುಂಬುವಂತ ಲಕ್ಷಣಗಳ ಕಾಣ್ತವೆ. ಈ ಕೆರೆ ತುಂಬಿದ್ರೆ ಮುಧೋಳ ಸಿಟಿಗೆ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಈ ವರ್ಷ ಬರೋದಿಲ್ಲ. ಯಾವುದೇ ರೀತಿಯ ನೀರಿನ ಅಭಾವ ಉಂಟಾಗದಂತೆ ಸ್ಥಳೀಯ ಅಧಿಕಾರಿಗಳು ಕ್ರಮ ವಹಿಸಲಾಗುತ್ತಿದೆ. ಕಳೆದ ತಿಂಗಳು ನಗರದ ಅಲ್ಲಲ್ಲಿ ನೀರಿನ ಸಮಸ್ಯೆ ಉಂಟಾಗಿ ಜನತೆ ಕಂಗಾಲಾಗಿದ್ರು. ಕೆಲವು ಕಡೆ ನೀರಿಗಾಗಿ ಜಗಳಗಳು ಉಂಟಾಗಿತ್ತು. ಅಂತಹ ಘಟನೆಗಳಾಗದಂತೆ ಅಧಿಕಾರಿಗಳು ನಿರಂತರ ಪರಿಶೀಲನೆ ನಡೆಸುತ್ತಿದ್ದಾರೆ. ರನ್ ಟಿವಿ ನ್ಯೂಸ್, ಮುಧೋಳ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು BN ಖೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ BN ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್, ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.